ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ 2025-26 2025-26 ಅಕಾಡೆಮಿಕ್ ಇಯರ್ನ ಮಾಡೆಲ್ ಕ್ವಶನ್ ಪೇಪರ್ 3 ಏನಿದೆ ಅದಕ್ಕೆ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರ್ 1 ಮತ್ತು 2ನ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ಆನ್ಸರ್ಸ್ನ ಮಾಡೆಲ್ ಕ್ವಶನ್ ಪೇಪರ್ 3 ಈ ವಿಡಿಯೋದಲ್ಲಿ ವಿತ್ ಆನ್ಸರ್ಸ್, ಓಕೆನಾ? ಸೊ ಥಿಯರಿಟಿಕಲ್ ಪಾರ್ಟ್ ಮಾತ್ರ 20 ಮಾರ್ಕ್ಸ್ವರೆಗೆ ನಿಮಗೆ 2 ಮಾರ್ಕ್ಸಿನ ಕ್ವಶನ್ಸ್ ಏನಿದೆ ಥಿಯರಿ ಕ್ವಶನ್ಸು ಅಲ್ಲಿವರೆಗೂ ಕವರ್ ಮಾಡಿದ್ದೀನಿ. ನೆಕ್ಸ್ಟು 3 ಪೇಪರಲ್ಲೂ ಕೂಡ ಕಂಪೇರ್ ಮಾಡಿಕೊಂಡು ನಿಮಗೆ 6 ಮಾರ್ಕ್ಸಿನ 12 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಅಲ್ಲಿ ಬಂದಿರುವಂಥ ಟಾಪಿಕ್ಗೆ ಯಾವ ರೀತಿಯಾಗಿ ಆನ್ಸರ್ನ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಆಲ್ರೆಡಿ ನಿಮಗೆ ಅಕೌಂಟೆನ್ಸಿ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸ್ಗಳು ನನ್ನ ಚಾನಲಲ್ಲಿ ಒಂದೊಂದು ಕಾನ್ಸೆಪ್ಟ್ ಮೇಲೆ 10 ರಿಂದ 15 ಲೆಕ್ಕಗಳು ಸಿಗುತ್ತೆ. ಹಾಗಾಗಿ ನಾನು ಜಸ್ಟ್ ಥಿಯರಿ ಪಾರ್ಟ್ ಅಷ್ಟೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟು ಈ ಒಂದು ಥಿಯರಿ ಪಾರ್ಟ್ ಮುಗಿದ ನಂತರ ಅಕೌಂಟೆನ್ಸಿಯ ಒಂದೊಂದೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದು ಪ್ರಾಫಿಟ್ ಆ್ಯಂಡ್ ಲಾಸ್, ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರ್ಬೋದು, ಪ್ರಾಡಕ್ಟ್ ಮೆಥಡು, ರೇಷಿಯೋಸ್ ರಿಲೇಟೆಡ್ ಆಗಿರ್ಬೋದು, ಅಡ್ಮಿಷನು, ರಿಟೈರ್ಮೆಂಟು, ಡಿಸಲ್ಯೂಷನ್ನು, ಇಶ್ಯೂ ಆಫ್ ಶೇರ್ಸು, ಇಶ್ಯೂ ಆಫ್ ಡಿಬೆಂಚರ್ಸು, ಕಂಪಾರೇಟಿವ್, ಕಾಮನ್ ಸೈಜು ಎಲ್ಲವೂ ಕೂಡ ಕ್ಲಿಯರಾಗಿ ನಿಮಗೆ ಅದನ್ನು ಅರ್ಥ ಮಾಡಿಸ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ಕ್ಲಾಸಸ್ಗಳನ್ನ ಕೇಳಬೇಕು, ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ಬರಬೇಕು, ಪ್ರತಿಯೊಂದು ಪ್ರಾಬ್ಲಮ್ನು ಕೂಡ ಸಾಲ್ವ್ ಮಾಡೋದು ಹೇಗಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಿ. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಏನೇ ಇಂಪಾರ್ಟೆಂಟ್ ವೀಡಿಯೋಸ್ಗಳು ಬಂದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ, ಓಕೆ? ಸೊ ಇಲ್ಲಿ ಅಕೌಂಟೆನ್ಸಿ ರಿಲೇಟೆಡ್ ಥರ್ಡ್ ಪೇಪರ್ ಆಗಿರೋದ್ರಿಂದ ಇಲ್ಲಿಗೆ ಅಕೌಂಟೆನ್ಸಿಯ ಮಾಡೆಲ್ ಪೇಪರ್ ಏನಿದೆ ಥಿಯರಿ ಪಾರ್ಟ್ ಮುಗೀತು. ಸೊ ನೆಕ್ಸ್ಟ್ ಬರುವಂತಹ ಸಬ್ಜೆಕ್ಟ್ಗಳು ಆರ್ಟ್ಸ್ ರಿಲೇಟೆಡ್ ಸಬ್ಜೆಕ್ಟ್ಗಳಾಗಿರುತ್ತೆ. ಅದರಲ್ಲೂ ಕೂಡ ಹಿಸ್ಟ್ರಿ ಕಾಂಬಿನೇಷನ್ ಮಾಡ್ಕೊಂಡಿರುವಂಥ ಕಾಮರ್ಸ್ ಸ್ಟೂಡೆಂಟ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ. ಈಗಾಗಲೇ ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್ 3 ಸಬ್ಜೆಕ್ಟು ಕಂಪ್ಲೀಟ್ ಆಗಿ ನಾನು ಮಾಡೆಲ್ ಪೇಪರ್ಗೆ ಆನ್ಸರ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಕೌಂಟೆನ್ಸಿ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಬರುವಂಥ ವೀಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಓಕೆನಾ? ದೆನ್ ನಿಮಗೆ ಇನ್ನೊಂದು ಡೌಟ್ ಏನು ಅಂತ ಹೇಳಿದ್ರೆ, ಅಕೌಂಟೆನ್ಸಿಯಲ್ಲಿ 2 ಮಾರ್ಕ್ಸಿನವರೆಗೂ ಥಿಯರಿ ಏನು ಕವರ್ ಆಗುತ್ತೆ, ಅದು ಒಂದೊಂದು 2 ಮಾರ್ಕ್ಸಿಗೆ ಪ್ರಾಬ್ಲಮ್ ಕೇಳ್ತಾರೆ, ಒಂದೊಂದು ಮಾರ್ಕಲ್ಲೂ ಕೂಡ ಕೆಲವೊಂದು ಪ್ರಾಬ್ಲಮ್ಗಳಿರುತ್ತೆ. ಆದರೂ ಕೂಡ ಥಿಯರಿ ತುಂಬ ಕೇಳ್ತಾರಲ್ಲ, ಥಿಯರಿಯನ್ನು ನಾವು ಹೇಗೆ ಓದ್ಕೊಳ್ಬೇಕು ಅನ್ನೋ ಡೌಟ್ ಏನಾದರೂ ಇದ್ದರೆ 1 ಮಾರ್ಕಿನ ಗ್ಯಾರಂಟಿ ಥಿಯರಿ ಕ್ವಶನ್ಸ್ ಆಗಿರ್ಬೋದು, 2 ಮಾರ್ಕಿನ ಗ್ಯಾರಂಟಿ ಥಿಯರಿ ಕ್ವಶನ್ಸ್ ಆಗಿರ್ಬೋದು, ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ಸಿಗೆ ಅಂತ ನಾನು ಸಪ್ರೇಟಾಗಿ ಕೊಡ್ತೀನಿ. ಸೊ ಆ ವೀಡಿಯೋಸ್ಗಳನ್ನ ವಾಚ್ ಮಾಡಬೇಕು. ಲಾಸ್ಟ್ ಇಯರ್ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳನ್ನ ನೋಡ್ಕೊಳ್ಬಹುದು, ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ಆ ಚಾಪ್ಟರ್ ಈ ವರ್ಷ ಇದೆಯೋ ಇಲ್ವೋ, ಬ್ಲೂ ಪ್ರಿಂಟಲ್ಲಿ ಮೆನ್ಷನ್ ಮಾಡಿದಾರೋ ಇಲ್ವೋ, ಅಥವಾ ಮಾಡೆಲ್ ಪೇಪರಲ್ಲಿ ಆ ಚಾಪ್ಟರ್ ಮೇಲೆ ಕ್ವಶನ್ಸ್ ಕೇಳಿದಾರೋ ಇಲ್ವೋ ಅನ್ನೋದನ್ನು ಅಬ್ಸರ್ವ್ ಮಾಡಿಕೊಂಡು ಆನಂತರ ನೀವು 2 ಮಾರ್ಕ್ಸು 1 ಮಾರ್ಕ್ಸು ಕವರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಗೊತ್ತಿರೋ ಹಾಗೆ ಫಸ್ಟು MCQ ಕ್ವಶನ್ಸು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಪ್ರತಿಯೊಂದು ಕ್ವಶನಿಗೂ ಕೂಡ 4 ಆಪ್ಷನ್ ಇರುತ್ತೆ. ರೈಟ್ ಆನ್ಸರ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿ ಬರೀಬೇಕು. ನೋಡಿ ಇಲ್ಲಿ ಫಸ್ಟ್ ಕ್ವಶನು, ದ ಬ್ಯಾಲೆನ್ಸ್ ಆಫ್ ರಿಸರ್ವ್ ಆ್ಯಂಡ್, ಕ್ವಶನ್ನ ಸ್ವಲ್ಪ ಕರೆಕ್ಟಾಗಿ ಓದ್ಕೊಳ್ಬೇಕು. ದ ಬ್ಯಾಲೆನ್ಸ್ ಆಫ್ ರಿಸರ್ವ್ ಆ್ಯಂಡ್ ಅದರ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್ ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಆರ್ ಟ್ರಾನ್ಸ್ಫರ್ ಟು. ನಾನು ಆಲ್ರೆಡಿ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೇ ಹೇಳಿದ್ದೀನಿ. ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ ಈಗ ಆಲ್ರೆಡಿ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಹೊಸ ಪಾರ್ಟ್ನರ್ ಒಬ್ಬ ಬಂದ. ಆ ಹೊಸ ಪಾರ್ಟ್ನರ್ ಬರುವಾಗ ಈ ಹಳೆ ಪಾರ್ಟ್ನರ್ಸ್ ಇರುವಾಗ ಇತ್ತಲ್ಲ ಬ್ಯಾಲೆನ್ಸ್ ಶೀಟು, ಅದರಲ್ಲಿ ರಿಸರ್ವ್ಸ್ ಇರ್ಬೋದು, ಸರ್ಪ್ಲಸ್ ಇರ್ಬೋದು, ಪ್ರಾಫಿಟ್ ಆಗಿರ್ಬೋದು ಅಥವಾ ಲಾಸ್ ಆಗಿರ್ಬೋದು, ಏನೇ ಇದ್ದರೂ ಕೂಡ ಓಲ್ಡ್ ಪಾರ್ಟ್ನರ್ಸಿನ ಅಕೌಂಟಿಗೆ ಅದನ್ನು ಏನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಓಲ್ಡ್ ಪಾರ್ಟ್ನರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದ್ರ ಜೊತೆಗೆ ಅದು ಓಲ್ಡ್ ರೇಷಿಯೋ ಬೇಸ್ ಮೇಲೆ ಏನು ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು. ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್, ಓಲ್ಡ್ ಪಾರ್ಟ್ನರ್ಸ್ ಇನ್ ಓಲ್ಡ್ ರೇಷಿಯೋ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದಾರೆ ಇಲ್ಲಿ. ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಮಾಂಗ್ ಕವನ, ಕಾವ್ಯ, ಕೀರ್ತಿ 3 ಜನ ಇದ್ದಾರೆ ನೋಡ್ಕೊಳ್ಳಿ. 3 ಪಾರ್ಟ್ನರ್ಸು. ಸೊ ಒಂದು ಕಡೆ ನೀವು ನೇಮನ್ನು ಬರ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಕವನ, ಕಾವ್ಯ, ಕೀರ್ತಿ 3 ಜನ ಇದ್ದಾರೆ, ಕರೆಕ್ಟಾ? ಸೊ ಇಲ್ಲಿ ಅವರು ರೇಷಿಯೋ ಏನು ಕೊಟ್ಟಿದ್ದಾರೆ, ಕವನ, ಕಾವ್ಯ, ಕೀರ್ತಿ ವರ್ 2:1 ರೇಷಿಯೋ ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, 2:1 ಕೊಟ್ಟಿದ್ದಾರೆ. ಏನಿದು ಓಲ್ಡ್ ರೇಷಿಯೋ ಅಂತ ಹೇಳಿದ್ರೆ 2, 2, 4, 1, 5 ಆಯಿತು. ಸೊ ಅದು ನಾವೇನಂತ ತಗೊಳ್ಬೋದು, 2/5, 2/5, 1 ಅಂತ ತಗೊಳ್ಬೋದು, 1/5 ಅಂತ ತಗೋಬೋದು. ಸೊ ಇದೇನಿದು ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ನೆಕ್ಸ್ಟು ಅದೇ ರೀತಿ ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ ಆಫ್ಟರ್ ಕಾವ್ಯ ರಿಟೈರ್ಮೆಂಟು. ಸೊ ಇಲ್ಲಿ ರಿಟೈರ್ ಆಗಿರೋದು ಯಾರು ಅಂತ ಹೇಳಿದ್ರೆ ಕಾವ್ಯ ರಿಟೈರ್ ಆಗಿದ್ದಾಳೆ, ಕರೆಕ್ಟ್ ಅಲ್ವಾ? ಮಾರ್ಕ್ ಮಾಡ್ಕೊಳ್ಳಿ. ಕಾವ್ಯ ರಿಟೈರ್ ಆದಮೇಲೆ ಅವರ ರೇಷಿಯೋ ಏನಾಗಿದೆ, 3:2. ಕಾವ್ಯ ರಿಟೈರ್ ಆದ್ರ ಮೇಲೆ 3:2 ಆಗಿದೆ ಅಂತ ಹೇಳಿದ್ರೆ 3/5 ಮತ್ತು 2/5 ಆಗಿದೆ, ಕರೆಕ್ಟ್ ಅಲ್ವಾ? 3/5, 2/5 ಆಗಿದೆ. ಅಲ್ಲಿಗೆ ನಿಮಗೆ ಏನು ಕಂಡುಹಿಡಿಬೇಕು ಅಂತ ಕ್ವಶನ್ ಕೇಳಿದ್ದಾರೆ, ಗೈನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕ್ವಶನ್ನ ಕೇಳಿದ್ದಾರೆ. ಗೈನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಪ್ರಾಬ್ಲಮ್ ಹೇಗೆ ಮಾಡೋದು, ಇಲ್ಲೇ ನಿಮಗೆ ಓಲ್ಡ್ ರೇಷಿಯೋನೂ ಇದೆ, ನ್ಯೂ ರೇಷಿಯೋನೂ ಇದೆ. ಫಸ್ಟು ಕವನ, ಕಾವ್ಯ ರಿಟೈರ್ ಆಗಿದ್ದಾಳೆ ನೆನ್ಪಿಟ್ಕೊಳ್ಳಿ, ಕವನ ದೆನ್ ಕೀರ್ತಿ ಇಬ್ಬರಿದ್ದಾರೆ. ಕವನ ಫಾರ್ಮುಲಾ ಏನು, ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, ಕರೆಕ್ಟ್ ಅಲ್ವಾ? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ.
ಕವನನ ನ್ಯೂ ರೇಷಿಯೋ ಏನು 3/5, ನ್ಯೂ ರೇಷಿಯೋ 3:2 ಅಂತ ಹೇಳಿದ್ರೆ 3/5 ಕರೆಕ್ಟಾ. ನೆಕ್ಸ್ಟು ಮೈನಸ್ ಕವನನ ಓಲ್ಡ್ ರೇಷಿಯೋ, ಮೇಲ್ಗಡೆ ಓಲ್ಡ್ ರೇಷಿಯೋ 2/5 ಮೈನಸ್ 2/5 ಸರಿ ಅಲ್ವಾ. ಇಲ್ಲಿಗೆ 5ಗೆ 5, 3ಯಲ್ಲಿ -2 ಹೋದರೆ 1 ಉಳಿಯುತ್ತೆ. ಕೀರ್ತಿ ಹಾಗೆ ಬಂದರೆ ಕೀರ್ತಿಯ ನ್ಯೂ ರೇಷಿಯೋ 2/5, 3:2 ಅಂತ ಹೇಳಿದ್ರೆ ಕೀರ್ತಿದು 2/5 ಆಗುತ್ತೆ. ನೆಕ್ಸ್ಟು ಕೀರ್ತಿ ಓಲ್ಡ್ ರೇಷಿಯೋ ಎಷ್ಟು 1/5 ಬರ್ತಿದ್ದೀವಿ. ಓಲ್ಡ್ ರೇಷಿಯೋ ಕೀರ್ತಿದು 1/5. ಸೊ 5ಗೆ 5 ಇಟ್ಟು 2ಅಲ್ಲಿ 1 ಹೋದರೆ 1. ಆನ್ಸರು 1/5 1/5 ಬರುತ್ತೆ. ಸೊ 5 ಇಲ್ಲ, ಅಲ್ಲಿಗೆ 1:1 ಈಸ್ ದ ರೈಟ್ ಆನ್ಸರ್. 1:1 ಬರ್ಕೊಳ್ಳಿ. ನೆಕ್ಸ್ಟು ನಿಮಗೆ ಜರ್ನಲ್ ಎಂಟ್ರಿ ರಿಲೇಟೆಡು ಒಂದು ಪ್ರಾಬ್ಲಮ್ನ ಕೇಳಿದ್ದಾರೆ ಇಲ್ಲಿ 1 ಮಾರ್ಕಿಗೆ. ಏನು ಕ್ವಶನ್ ಇದೆ ಅನ್ನೋದನ್ನು ಓದ್ಕೊಳ್ಳಿ. ದ ಫಾಲೋಯಿಂಗ್ ಜರ್ನಲ್ ಎಂಟ್ರಿ ಅಪಿಯರ್ಸ್ ಇನ್ ದ ಬುಕ್ಸ್ ಆಫ್ ಎ ಕಂಪನಿ. ಡಿಬೆಂಚರ್ ಅಪ್ಲಿಕೇಶನ್ ಅಕೌಂಟ್, ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ 95,000 ಕೊಟ್ಟಿದ್ದಾರೆ. ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ 10,000 ಕೊಟ್ಟಿದ್ದಾರೆ. 10% ಡಿಬೆಂಚರ್ಸ್ ಅಕೌಂಟ್ ಕೊಟ್ಟಿದ್ದಾರೆ 1 lakh ಇದೆ. ಪ್ರೀಮಿಯಂ ಕೊಟ್ಟಿದ್ದಾರೆ 5,000 ಇದೆ. ಇನ್ ದಿಸ್ ಕೇಸ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಎಟ್ ಡಿಸ್ಕೌಂಟ್ ಆಫ್ ಅಂತ ಕೇಳಿದ್ದಾರೆ. ಡಿಸ್ಕೌಂಟ್ ಎಷ್ಟು % ಡಿಸ್ಕೌಂಟಲ್ಲಿ ಕೊಟ್ಟಿರೋವಂಥದ್ದು. ಈಗ ಡಿಸ್ಕೌಂಟ್ ಕೊಡಬೇಕು ಅಂದರೆ ಫಸ್ಟು ಇಲ್ಲಿ ಗಮನ ಇಟ್ಟು ನೋಡಿ, ಲಾಸ್ ಇದೆ. ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಎಷ್ಟು, ಲಾಸ್ ಇರೋದು 10,000, ಆಲ್ರೆಡಿ ಲಾಸ್ 10,000 ಇದೆ. ಬಟ್ ಪ್ರೀಮಿಯಂ ಇರುವಂತಹ ನಾಮಿನಲ್ ವ್ಯಾಲ್ಯೂಕ್ಕಿಂತ ಫೇಸ್ ವ್ಯಾಲ್ಯೂನ ಜಾಸ್ತಿ ಮಾಡಿಕೊಟ್ಟಿದ್ದೀವಿ. ಎಷ್ಟು 5,000. 10,000ಅಲ್ಲಿ 5,000ನ ಕಳೀರಿ. ಆನ್ಸರ್ ಎಷ್ಟು ಬಂತು 5,000 ಬಂತು. ಓಕೆ ಅಲ್ವಾ. ಸೊ ಇವಾಗ ನಿಮಗೆ ಲಾಸ್ ಏನು ಮಾಡಿದ್ರಿ 10,000 ಇತ್ತು, ಅದರಲ್ಲಿ ಪ್ರೀಮಿಯಂ ಅಮೌಂಟನ್ನು ಕಳೆದ್ರಿ 5,000 ಸಿಕ್ತು. ಈ 5,000 ಅಮೌಂಟನ್ನು ಡಿವೈಡೆಡ್ ಬೈ 10% ಡಿಬೆಂಚರ್ ಅಕೌಂಟ್ ಏನಿದೆ 1 lakh, ಆ 1 lakh ಹಾಕ್ಕೊಳ್ಳಿ ಇಂಟು 100. ಸೊ 30 ಇಲ್ಲಿ ಕ್ಯಾನ್ಸಲ್ಲು, 20 ಇಲ್ಲಿ ಕ್ಯಾನ್ಸಲ್ಲು, 5/1 ಅಂತ ಹೇಳಿದ್ರೆ 5% ಆಗುತ್ತೆ. ಅಥವಾ ಕ್ಯಾಲ್ಕುಲೇಟ್ರಲ್ಲಿ ನೀವು ಆನ್ಸರ್ ಮಾಡಿದ್ರು ಕೂಡ ಇಷ್ಟು ಬರುತ್ತೆ, 5% ಬರುತ್ತೆ. ಸೊ 5% ಈಸ್ ದ ರೈಟ್ ಆನ್ಸರು. ನೆಕ್ಸ್ಟ್ 4th ಕ್ವಶನ್. ಪರ್ಸಂಟೇಜ್ ಆಫ್ ಈಚ್ ಲಯಬಿಲಿಟಿ ಟು ದ ಟೋಟಲ್ ಲಯಬಿಲಿಟೀಸ್ ಈಸ್ ಶೋನ್ ಇನ್ ಅಂತ ಕೊಟ್ಟಿದ್ದಾರೆ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಪರ್ಸಂಟೇಜ್ ಅಂತ ಬಂದರೆ ಅದು ಕಾಮನ್ ಸೈಜ್. ಓಕೆ ಅಲ್ವಾ. ಕಂಪ್ಯಾರಿಟಿವ್ ಅಲ್ಲ, ಕಂಪ್ಯಾರಿಟಿವಲ್ಲಿ ಪರ್ಸಂಟೇಜ್ ಬರಲ್ಲ. ಪರ್ಸಂಟೇಜ್ ರಿಲೇಟೆಡ್ ಅಂತ ಹೇಳಿದ್ರೆ ಅದು ಕಾಮನ್ ಸೈಜ್. ನೆಕ್ಸ್ಟು SRG ಕಂಪನಿ ಲಿಮಿಟೆಡ್ ಎಕ್ಸ್ಟೆಂಡ್ಸ್ ಕ್ರೆಡಿಟ್ ಟು ಟರ್ಮ್ಸ್ ಆಫ್ 30 days ಟು ಇಟ್ಸ್ ಕಸ್ಟಮರ್ಸ್. ಇಟ್ಸ್ ಕ್ರೆಡಿಟ್ ಕಲೆಕ್ಷನ್ ವುಡ್ ಬಿ ಪೂವರ್ ಇಫ್ ಇಟ್ಸ್ ಆವರೇಜ್ ಕಲೆಕ್ಷನ್ ಪೀರಿಯಡ್ ವಾಸ್ 36 days ಆಗುತ್ತೆ. 36 days. ಓಕೆ. ನೆಕ್ಸ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು. ಬ್ರಾಕೆಟಲ್ಲಿ ಆನ್ಸರ್ಸ್ನ ಕೊಟ್ಟಿರ್ತಾರೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ಯಾವ್ಯಾವ ಚಾಪ್ಟರಿಂದ ಕೇಳಿದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದೀನಿ. ಫಸ್ಟ್ ಒನ್, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ರಿಕ್ವೈರ್ಡ್ ಫಾರ್ ಶೇರಿಂಗ್ ಫ್ಯೂಚರ್ ಪ್ರಾಫಿಟ್. ರೈಟ್ ಆನ್ಸರ್. ಕ್ಯಾಪಿಟಲ್ ರಿಸರ್ವ್ ಈಸ್ ಕ್ರಿಯೇಟೆಡ್ ಔಟ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಲೋನ್ಸ್ ವಿಚ್ ಆರ್ ರೀಪೇಯಬಲ್ ವಿತಿನ್ 12 months are called as short-term borrowings. Analysis and interpretation are complementary each other. ಇದು ವೆರಿ ಇಂಪಾರ್ಟೆಂಟ್, ತುಂಬ ಸಲ ರಿಪೀಟ್ ಆಗಿರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಇದು. ಕಲೆಕ್ಷನ್ ಆಫ್ ಕ್ಯಾಶ್ ಫ್ರಮ್ ಟ್ರೇಡ್ ರಿಸೀವಬಲ್ ಈಸ್ ಕ್ಯಾಶ್ ಇನ್ಫ್ಲೋ. ನೆಕ್ಸ್ಟು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸು. ಎ ಸೆಕ್ಷನ್ನ ಬಿ ಸೆಕ್ಷನ್ ಜೊತೆ ಮ್ಯಾಚ್ ಮಾಡಬೇಕು. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಇದೆ, ಇದಕ್ಕೆ ರೈಟ್ ಆನ್ಸರ್ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜಸ್. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಎಕ್ಸಿಕ್ಯೂಟರ್ಸ್ ಅಕೌಂಟು ಡೆತ್ ಆಫ್ ಎ ಪಾರ್ಟ್ನರ್. ಅಸೆಟ್ಸ್ ಟೇಕನ್ ಓವರ್ ಬೈ ಪಾರ್ಟ್ನರ್ ಅಂತ ಕೊಟ್ಟಿದ್ದಾರೆ, ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಹೇಳಿದ್ರೆ ಡಿಬೆಂಚರ್ಸ್. ಇಂಟ್ರೆಸ್ಟ್ ಪೇಯ್ಡ್ ಅಂತ ಕೊಟ್ಟಿದ್ದಾರೆ, ರೈಟ್ ಆನ್ಸರ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು. 5 ಕ್ವಶನ್ ಕೊಟ್ಟಿರ್ತಾರೆ, 5 ಕೂಡ ಅಟೆಂಡ್ ಮಾಡಬೇಕು. ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಇದೆ. ಪಾರ್ಟ್ನರ್ಶಿಪ್ ಡೀಡಿನ ಕಂಟೆಂಟ್ಸು ಸಾಕಷ್ಟಿದೆ, ನೀವು ಯಾವುದಾದ್ರೂ ಒಂದು ಬರಿಬಹುದು. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಪಾರ್ಟ್ನರ್ಸ್ ಬರಿಬಹುದು, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಕಂಪನಿ ಬರಿಬಹುದು, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರಿಬಹುದು, ಅಥವಾ ರಿಸ್ಕ್ ಬರಿಬಹುದು, ಯಾವುದಾದ್ರೂ ಬರಿಬಹುದು. 1 ಪಾಯಿಂಟನ್ನು ಬರೀರಿ. ನೆಕ್ಸ್ಟು ಎ ಫರ್ಮ್ ಈಸ್ ಕಂಪಲ್ಸರಿಲಿ ಡಿಸಾಲ್ವ್ಡ್ ವೆನ್ ಎ ಪಾರ್ಟ್ನರ್ ಡಿಸೈಡ್ಸ್ ಟು ರಿಟೈರ್ ಅಂತ ಇದೆ. ಟ್ರೂ ಆರ್ ಫಾಲ್ಸ್ ಕೇಳಿದ್ದಾರೆ. ಒಬ್ಬ ಪಾರ್ಟ್ನರು ರಿಟೈರ್ ಆದ ಅಂತ ಹೇಳಿದ್ರೆ ಅವನು ಪಾರ್ಟ್ನರ್ಶಿಪ್ ಕ್ಲೋಸ್ ಆಗುತ್ತೆ, ಬಿಟ್ಟರೆ ಬಿಸ್ನೆಸ್ಸು ಕಂಪಲ್ಸರಿ ಡಿಸಾಲ್ವ್ ಆಗಲ್ಲ, ಬಿಸ್ನೆಸ್ಸು ಶಟ್ ಡೌನ್ ಆಗಲ್ಲ. ಹಾಗಾಗಿ ಇದು ಕಂಪ್ಲೀಟ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಇದು, ಹಾಗಾಗಿ ಆನ್ಸರು ಫಾಲ್ಸು. ವಾಟ್ ಈಸ್ ಇಶ್ಯೂ ಆಫ್ ಶೇರ್ಸ್ ಎಟ್ ಪ್ರೀಮಿಯಂ ಅಂತಿದೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು, ನೆನ್ಪಿಟ್ಕೊಳ್ಳಿ. ಸೊ ಇಶ್ಯೂ ಡೇಟ್ ಪಾರ್ ಆಗಿರ್ಬೋದು, ಇಶ್ಯೂ ಡೇಟ್ ಪ್ರೀಮಿಯಂ ಆಗಿರ್ಬೋದು, ಇಶ್ಯೂ ಡೇಟ್ ಡಿಸ್ಕೌಂಟ್ ಆಗಿರ್ಬೋದು, 3 ಕೂಡ ಇಂಪಾರ್ಟೆಂಟು. ನಾವು ಶೇರ್ಸನ್ನ ಇಶ್ಯೂ ಮಾಡುವಾಗ ಅದು ಇಶ್ಯೂ ಡೇಟ್ ಪಾರಲ್ಲೂ ಕೂಡ ಮಾಡ್ತೀವಿ, ಪ್ರೀಮಿಯಮಲ್ಲಿ ಕೂಡ ಮಾಡ್ತೀವಿ, ಡಿಸ್ಕೌಂಟಲ್ಲಿ ಕೂಡ ಮಾಡ್ತೀವಿ. ಸೇಮ್ ವ್ಯಾಲ್ಯೂ ಆಗಿರ್ಬೋದು, ಅಥವಾ ಡಿಸ್ಕೌಂಟ್ ಕೊಟ್ಟಾಗಿರ್ಬೋದು, ಅಥವಾ ಎಕ್ಸ್ಟ್ರಾ ವ್ಯಾಲ್ಯೂ ಹಾಕಿ ಆಗಿರ್ಬೋದು. ಸೊ ಇದ್ರದ್ದು ಮೀನಿಂಗ್ ಎಲ್ಲ ಗೊತ್ತಿರಬೇಕು. ಸದ್ಯಕ್ಕೆ ಇಲ್ಲಿ ಪ್ರೀಮಿಯಂ
ಪ್ರೀಮಿಯಂ ಮೀನಿಂಗ್ ಕೇಳಿರೋದ್ರಿಂದ ವೆನ್ ದ ಇಶ್ಯೂ ಪ್ರೈಸ್ ಆಫ್ ಶೇರ್ಸ್ ಈಸ್ ಮೋರ್ ದ್ಯಾನ್ ಇಟ್ಸ್ ನಾಮಿನಲ್ ವ್ಯಾಲ್ಯೂ ಈಸ್ ಕಾಲ್ಡ್ ಶೇರ್ಸ್ ಎಟ್ ಪ್ರೀಮಿಯಂ. ಅದೇ ಲೆಸ್ ದ್ಯಾನ್ ಅಂತ ಬಂತ ಹೇಳಿದ್ರೆ ಡಿಸ್ಕೌಂಟ್ ಅಂತ ಬರುತ್ತೆ. ಸೇಮ್ ವ್ಯಾಲ್ಯೂ ಅಂತ ಬಂದರೆ ಇಶ್ಯೂಡ್ ಎಟ್ ಪಾರ್ ಅಂತ ಬರುತ್ತೆ. ಒನ್ ವರ್ಡ್ ಚೇಂಜ್ ಆಗುತ್ತೆ ಅಷ್ಟೇ. ನೆಕ್ಸ್ಟು ಎಕ್ಸ್ಪ್ಯಾಂಡ್ AIFS ಅಂತ ಕೇಳಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಟೋಟಲ್ ಆಗಿ ಡಿಬೆಂಚರ್ ಚಾಪ್ಟ್ರಲ್ಲಿ ಇರುವಂತಹ 3 ಎಕ್ಸ್ಪ್ಯಾಂಡ್ ಕ್ವಶನ್ಗಳನ್ನ 3 ಮಾಡೆಲ್ ಪೇಪರಲ್ಲಿ ಕೇಳ್ಕೊಂಡು ಹೋಗಿದ್ದಾರೆ. ಒಂದು AIFS ಕೇಳಿದ್ದಾರೆ, DRR ಕೇಳಿದ್ದಾರೆ, DRFI ಕೇಳಿದ್ದಾರೆ. 3 ಪೇಪರಲ್ಲಿರುವಂತಹ ಎಕ್ಸ್ಪ್ಯಾಂಡ್ನ ಇಲ್ಲಿ ಬರೆದಿದ್ದೀನಿ. ಎಕ್ಸ್ಪ್ಯಾಂಡ್ ಕ್ವಶನ್ಸು ತುಂಬಾ ಇಂಪಾರ್ಟೆಂಟು. ಇದ್ರ 3 ಜೊತೆಗೆ ಮ್ಯಾಕ್ಸಿಮಮ್ ಹೋದ ವರ್ಷ ಆದರೂ ಹಿಂದಿನ ವರ್ಷ ಎಲ್ಲ ರಿಪೀಟ್ ಆಗಿರುವಂಥ ಎಕ್ಸ್ಪ್ಯಾಂಡ್ ಕ್ವಶನ್ಸ್ಗಳನ್ನ ಒಂಚೂರು ನೋಡ್ಕೊಳ್ಳೋದು ಒಳ್ಳೆಯದು. ಫಾರ್ ಎಕ್ಸಾಂಪಲ್ RONW ಆಗಿರ್ಬೋದು. ಆ ರೀತಿಯಾಗಿ AIFS ಅಂತ ಹೇಳಿದ್ರೆ ಆಲ್ ಇಂಡಿಯಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, DRR ಅಂತ ಹೇಳಿದ್ರೆ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್, DRFI ಅಂತ ಹೇಳಿದ್ರೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಕೊಂಡು ಬರಿಬೇಕು. ನೆಕ್ಸ್ಟು 1 ಮಾರ್ಕಿನ ಲಾಸ್ಟ್ ಕ್ವಶನ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಆಲ್ರೆಡಿ ಹೇಳಿದ್ದೀನಿ 3 ಆಕ್ಟಿವಿಟೀಸ್ ಬರುತ್ತೆ. ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಫಿನಾನ್ಷಿಯಲ್ ಆಕ್ಟಿವಿಟಿ, ಆಪರೇಟಿಂಗ್ ಆಕ್ಟಿವಿಟಿ. 3 ಎಕ್ಸಾಂಪಲ್ಸ್ನ ನೋಡ್ಕೊಂಡಿರಬೇಕು ಅಂತ ಹೇಳಿದ್ದೀನಿ. ಒಂದೊಂದು ಪೇಪರಲ್ಲಿ ಒಂದೊಂದನ್ನ ಕೇಳಿದ್ದಾರೆ. ಹಾಗಾಗಿ 3 ಕಂಪಲ್ಸರಿ ಕರೆಕ್ಟಾಗಿ ನೋಡಿಕೊಂಡ್ರೆ 1 ಕ್ವಶನ್ ಗ್ಯಾರಂಟಿ ಕೇಳ್ತಾರೆ. ಸೊ ಇಲ್ಲಿ ಇನ್ವೆಸ್ಟಿಂಗ್ ಆಕ್ಟಿವಿಟಿಗೆ ಎಕ್ಸಾಂಪಲ್ ಕೇಳಿರೋದ್ರಿಂದ ಕ್ಯಾಶ್ ಪೇಮೆಂಟ್ಸ್ ಟು ಅಕ್ವೈರ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಬರೀರಿ, ಅಥವಾ ಕ್ಯಾಶ್ ಪೇಮೆಂಟ್ಸ್ ಟು ಅಕ್ವೈರ್ ಶೇರ್ಸ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತ ಬರೀರಿ. ಓಕೆನಾ? ಸೊ 2 ಎಕ್ಸಾಂಪಲಲ್ಲಿ 1 ಬರೆದ್ರೆ ಸಾಕು 1 ಮಾರ್ಕಿಗೆ. ನೆಕ್ಸ್ಟು ಪಾರ್ಟ್ ಬಿಗೆ ಬಂದರೆ 2 ಮಾರ್ಕ್ಸಿನ ಕ್ವಶನ್ಸು. ಟೋಟಲ್ ಆಗಿ 5 ಕ್ವಶನ್ಸನ್ನು ಕೇಳಿರ್ತಾರೆ. ಅದರಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ 3 ಕ್ವಶನ್ಸಿಗೆ ಆನ್ಸರ್ನ ಬರಿಬೇಕು. ಓಕೆ ಅಲ್ವಾ? 2 ಮಾರ್ಕ್ಸಿನ ಕ್ವಶನ್ಸು ತುಂಬಾ ಈಸಿ ಇರುತ್ತೆ. ಇಲ್ಲಿ ಪಾರ್ಟ್ 1ನ ಫಸ್ಟ್ ಚಾಪ್ಟ್ರಲ್ಲೇ 1 ಕ್ವಶನ್ ಕೇಳಿದ್ದಾರೆ. ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿದರೆ ಏನು ಅಂತ. ಈ ಹಿಂದಿನ ಪೇಪರ್ಗಳಲ್ಲಿ ಡಿಫೈನ್ ಪಾರ್ಟ್ನರ್ಶಿಪ್ ಕೂಡ ಕೇಳಿದ್ರು, ತುಂಬಾ ಇಂಪಾರ್ಟೆಂಟು. ಅಥವಾ 2 ಮಾರ್ಕ್ಸಿಗೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಿನ ಡಿಫ್ರೆನ್ಸ್ ಕೂಡ ಕೇಳಬಹುದು. ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿದರೆ 2 ಮಾರ್ಕ್ಸಿಗೆ ಇಷ್ಟ ಆನ್ಸರ್ನ ಬರೀರಿ. ಕಂಟೆಂಟ್ ಕೂಡ 2 ಬರೆದಿಟ್ಟು ಬನ್ನಿ. ಯಾಕಂತ ಹೇಳಿದ್ರೆ ಆಲ್ರೆಡಿ 1 ಮಾರ್ಕಿಗೆ ಇಂಪಾರ್ಟೆಂಟ್ ಅಂತ ಕಂಟೆಂಟ್ನ ಓದಿರ್ತೀರಿ. ಹಾಗಾಗಿ ಹೇಗಿದ್ರೂ ನೆನಪಿರುತ್ತೆ. ಮೀನಿಂಗ್ ಜೊತೆಗೆ ಅದನ್ನು ಬರೆದು ಬನ್ನಿ. ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿದ್ರೆ ದ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್, ವಿಚ್ ಕಂಟೈನ್ಸ್ ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಫರ್ಮ್, ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಅಂತ ಬರೀರಿ. ಓಕೆನಾ? ನೆಕ್ಸ್ಟ್ ಕ್ವೆಶನ್, ಜರ್ನಲ್ ಎಂಟ್ರಿ ಕೇಳಿದ್ದಾರೆ. ಗಿವ್ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಟು ಕ್ಲೋಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವೆನ್ ಪೇಮೆಂಟ್ ಈಸ್ ಮೇಡ್ ಇಮ್ಮಿಡಿಯೇಟ್ಲಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಜರ್ನಲ್ ಎಂಟ್ರಿಯನ್ನು ಬರೀಬೇಕು. ಕ್ವಶನಲ್ಲಿ ನಿಮಗೆ ಇಮಿಡಿಯೇಟ್ ಪೇಮೆಂಟ್ ಮಾಡುವಾಗ ಜರ್ನಲ್ ಎಂಟ್ರಿ ಕೇಳಿದ್ದಾರೆ. ಸೊ ಇಮಿಡಿಯೇಟ್ ಪೇಮೆಂಟ್ ಅಂತ ಕೇಳಿದ್ರು ಕೂಡ ಇದೇ ಜರ್ನಲ್ ಎಂಟ್ರಿ, ಅಥವಾ ಪೇಯ್ಡ್ ಕ್ಯಾಶ್ ಇನ್ ಫುಲ್ ಅಂತ ಹೇಳ್ಕೊಂಡು. ಕ್ವಶನ್ನ ಯಾವ ರೀತಿ ಕೇಳ್ಬೋದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವೆನ್ ದ ಪೇಮೆಂಟ್ ಈಸ್ ಮೇಡ್ ಇಮಿಡಿಯೇಟ್ಲಿ ಅಂತ ಇಲ್ಲಿ ಪೇಪರಲ್ಲಿ ಕೇಳಿದಾರಲ್ವಾ. ಅದೇ ರೀತಿ ಅವರೇನಾದರೂ ಸ್ವಲ್ಪ ಚೇಂಜಸ್ ಮಾಡಿ ಗಿವ್ ದ ಜರ್ನಲ್ ಎಂಟ್ರಿ ವೆನ್ ರಿಟೈರಿಂಗ್ ಪಾರ್ಟ್ನರ್ಸ್ ಈಸ್ ಪೇಯ್ಡ್ ಕ್ಯಾಶ್ ಇನ್ ಫುಲ್ ಅಂತ ಕೇಳಿದ್ರು ಕೂಡ ಇದೇ ಎಂಟ್ರಿಯನ್ನು ಬರೀಬೇಕು. ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ನೆರೇಷನ್ ಪೇಮೆಂಟ್ ಮೇಡ್ ಟು ರಿಟೈರಿಂಗ್ ಪಾರ್ಟ್ನರ್ ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್, ಲಿಸ್ಟ್ ಎನಿ 2 ಕೆಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಆಲ್ರೆಡಿ ಕೂಡ ಬೇರೆ ಮಾಡೆಲ್ ಪೇಪರಲ್ಲೂ ಕೇಳಿದ್ದಾರೆ. ಕೇಳಿರೋ ರೀತಿ ಬೇರೆ, ಬಟ್ ಯಾವ್ದ್ಯಾವ್ದು ಬರುತ್ತೆ ಅಂತ ಆಲ್ರೆಡಿ ಹೇಳಿದ್ದೀನಿ. 2 ಮಾರ್ಕ್ಸಿಗೆ ಯಾವುದಾದ್ರೂ 2 ಕೆಟಗರಿಯನ್ನು ಬರೆದ್ರೆ ಸಾಕು. ಆಥರೈಸ್ಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್, ಕಾಲ್ಡ್ ಅಪ್ ಕ್ಯಾಪಿಟಲ್, ಪೇಯ್ಡ್ ಅಪ್ ಕ್ಯಾಪಿಟಲ್. ಈ ಹಿಂದಿನ ಪೇಪರಲ್ಲಿ ಇಶ್ಯೂಡ್ ಕ್ಯಾಪಿಟಲು ಯಾವುದ್ರ ಪಾರ್ಟು ಅಂತ ಕೇಳಿದರು. ಆನ್ಸರ್ ಆಥರೈಸ್ಡ್ ಕ್ಯಾಪಿಟಲ್ ಅಂತ ಹೇಳಿದ್ದೆ. ಅದೇ ರೀತಿ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಯಾವುದ್ರ ಪಾರ್ಟ್ ಅಂದರೆ ಇಶ್ಯೂಡ್ ಕ್ಯಾಪಿಟಲ್ ಅಂತ ಬರೀಬೇಕು. ಕಾಲ್ಡ್ ಅಪ್ ಕ್ಯಾಪಿಟಲ್ ಯಾವುದ್ರ ಪಾರ್ಟ್ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಬರೀಬೇಕು. ಪೇಯ್ಡ್ ಅಪ್ ಕ್ಯಾಪಿಟಲ್ ಯಾವುದ್ರ ಪಾರ್ಟ್ ಅಂತ ಹೇಳಿದ್ರೆ ಕಾಲ್ಡ್ ಅಪ್ ಇಂದ, ಅಂದರೆ ಒಂದರೊಳಗೆ ಒಂದು ಬರ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಶೇರ್ ಕ್ಯಾಪಿಟಲಿನ ಟೈಪ್ಸ್ ಕೇಳಿರೋದು 2 ಮಾರ್ಕ್ಸಿಗೆ 2. ಆಥರೈಸ್ಡ್ ಆದರೂ ಬರೀರಿ, ಇಶ್ಯೂಡ್ ಆದರೂ ಬರೀರಿ, ಸಬ್ಸ್ಕ್ರೈಬ್ಡ್ ಆದರೂ ಬರೀರಿ, ಕಾಲ್ಡ್ ಅಪ್ ಆದರೂ ಬರೀರಿ, ಪೇಯ್ಡ್ ಅಪ್ ಆದರೂ ಬರೀರಿ. ಯಾವ್ದು ಬರೆದ್ರು ಕೂಡ ರೈಟ್ ಆನ್ಸರ್. ನೆಕ್ಸ್ಟು 2 ಮಾರ್ಕ್ಸಿನ 4th ಕ್ವಶನ್, ಅಂಡರ್ ವಿಚ್ ಹೆಡ್ಸ್ ಡೂ ಯು ಶೋ ದ ಫಾಲೋಯಿಂಗ್ ಟರ್ಮ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲಿ ಯಾವ ಹೆಡ್ಡಲ್ಲಿ ಬರುತ್ತೆ ಅಂತ ಬಿಲ್ಡಿಂಗು ಮತ್ತು ಅನ್ಕ್ಲೈಮ್ಡ್ ಡಿವಿಡೆಂಡ್ ಕೊಟ್ಟಿದ್ದಾರೆ. ಸೊ ಬಿಲ್ಡಿಂಗು ಫಿಕ್ಸ್ಡ್ ಅಸೆಟ್ಟಲ್ಲಿ ಬರುತ್ತೆ. ಅನ್ಕ್ಲೈಮ್ಡ್ ಡಿವಿಡೆಂಡ್ ಅಂತದೆ. ಅನ್ಕ್ಲೈಮ್ಡ್ ಡಿವಿಡೆಂಡ್ ಆರ್ ಅನ್ಪೇಯ್ಡ್ ಡಿವಿಡೆಂಡ್ ಅಂತ ಕರಿತೀವಿ. ಸೊ ಕರೆಂಟ್ ಲಯಬಿಲಿಟಿ ಅಂಡರಲ್ಲಿ ಬರುತ್ತೆ ಅಂತ ಬರೆದ್ರೆ ಸಾಕು. ನೀವು ಅದರ್ ಅಂತ ಬರೀಬೇಕು ಅಂತಿಲ್ಲ, ಕರೆಂಟ್ ಲಯಬಿಲಿಟಿ ಅಂಡರ್. ನೆಕ್ಸ್ಟು ಲಾಸ್ಟ್ 2 ಮಾರ್ಕ್ಸಿನ ಲಾಸ್ಟ್ ಕ್ವೆಶನ್, ರೈಟ್ ಎನಿ 2 ಆಬ್ಜೆಕ್ಟಿವ್ಸ್ ಫಾರ್ ಪ್ರಿಪೇರಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. First one, objective to provide useful information about cash flows, that means cash inflow and cash outflow. Okay, cash flows of an enterprise during a particular period to provide basis to assess the ability of the enterprise. ನೆಕ್ಸ್ಟು 6 ಮಾರ್ಕ್ಸಿನ ಕ್ವಶನ್ಸ್ ಏನಿದೆ ಅದನ್ನು ಲೇಟರ್ ಸಾಲ್ವ್ ಮಾಡ್ತಾ ಹೋಗೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟೇ ಕೇಳಿದ್ದಾರೆ ಈಸಿಯಾಗಿ. ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಕೇಳಿದ್ದಾರೆ. ಇಲ್ಲೇ 3 ಕ್ವಶನ್ ಬಂದು ಹೋಯಿತು ನಿಮಗೆ, ಹೌದಲ್ವಾ?
3 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡಬೇಕಾಗಿರೋದ್ರಿಂದ ಆರಾಮಾಗಿ ಅಟೆಂಡ್ ಮಾಡಬಹುದು. ನಿಮಗೆ ಈಸಿ ಇರುವಂಥ ಲೆಕ್ಕಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಮಾಡೆಲ್ ಕ್ವಶನ್ ಪೇಪರ್ 3 ಏನಿದೆ ಇದರದ್ದು ಕಂಪ್ಲೀಟ್ ಥಿಯರಿ ಆನ್ಸರು ಅಪ್ ಟು 2 ಮಾರ್ಕ್ಸ್ವರೆಗೂ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.